ವೇದಿಕೆ ಮೇಲೆ ಇರ್ತಕ್ಕಂಥ ಬಡವರ ಬಂಧು ಕೊಡುಗೆ ದಾನಿ ನಿಮ್ಮ ನಮ್ಮ ಆತ್ಮೀಯರಂತ ನಮ್ಮ ಹೃದಯದಂತ ಗೋವಿಂದರಾಜನಗರ ವಿಜಯನಗರ ವೀರಪುತ್ರದಂತ ನಗರದ ಎಲ್ಲ ನಿವಾಸಿಗಳೇ, ಈ ಒಂದು ಭಾಗದಲ್ಲಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಪರಾಜಿತ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಮಲ್ಲಿಕ್ ಬೇಗ್ ಅವ್ರಿಗೆ, ನಮ್ಮ ನವೇದ್ ಅವರೇ, ನಮ್ಮ ಫಾರೂಕ್ನವರೇ, ಮಹಬೂಬ್ ಅವರೇ, ಈ ಭಾಗದ ಮುಖಂಡಗಳಾದ ಬಂಗಾರಪ್ಪನವರೇ, ರಮೇಶ್ ಅವರೇ, ಕುಮಾರ್ ಅವರೇ, ಮುಸ್ತಫಾ ಅವರೇ, ಅಲಿ ಅವರೇ, ಸರ್ದಾರ್ ಅವರೇ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂತ ಆನಂದ್ ಅವರೇ, ಇವತ್ತಿನ ದಿವಸ ಏನ್ ವಿಶೇಷ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಮಲ್ಲಿಕ್ ಬೇಗ್ ಅವರು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರು ಚುನಾವಣೆ ಗೆದ್ದಿರ್ಲಿ ಸೋತಿರ್ಲಿ, ಚುನಾವಣೆ ಇರ್ಲಿ ಬಿಡ್ಲಿ, ಯಾವ ಒಂದು ನಿರೀಕ್ಷೆ ಇಲ್ಲದೆ ಅಪೇಕ್ಷೆ ಇಲ್ಲದೆ ಅವರು ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಬಡವ್ರ ಕಷ್ಟ ಗೊತ್ತಿದೆ, ಕಷ್ಟದಲ್ಲಿರೋ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಇವತ್ತು ದಿವಸಕ್ಕೆ ಇಲ್ಲ, 26 ವರ್ಷದಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಮತ್ತೆ ನಮ್ಮ ಉಗಾದಿ ಹಬ್ಬ, ರಂಜಾನ್ ಹಬ್ಬಕ್ಕೆ ಕಿಟ್ ಮಾಡಿ ಪ್ರತಿ ಮನೆಗೆ ಹೋಗಿ ಕಿಟ್ ಹಂಚಿದ್ದೀವಿ. ಇವತ್ತು 2-3 ದಿವಸ ಈ ಪ್ರೋಗ್ರಾಮ್ ನಡೀತಾ ಇರ್ತದೆ. ಪ್ರತಿ ದಿವಸ ಮಾಡ್ತೀನಿ. ದೇವರ ಆಶೀರ್ವಾದ, ಆಮೇಲೆ MLA ಯಜಮಾನ್ ಕೃಷ್ಣಪ್ಪ ಅವರು, ಹಿರಿಯ ಕೃಷ್ಣ ಅವರು, ಪ್ರದೀಪ್ ಕೃಷ್ಣಪ್ಪ ಅವ್ರದ್ದು, ಅವ್ರ ಎಲ್ಲರದ್ದು ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಯೂಸ್ ಮಾಡ್ತೀವಿ, ಏನು ಅಕ್ಕಿ, ನನ್ನ ಮನೆಯಲ್ಲಿ ನಾನು ಬುಲೆಟ್ ಅಕ್ಕಿ ಯೂಸ್ ಮಾಡ್ತೀನಿ. ಅದೇ ಬುಲೆಟ್ ಅಕ್ಕಿ ಈ ಕಿಟ್ಟಲ್ಲಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ತೊಗರಿಬೇಳೆ 124 ರೂಪಾಯಿ kg ನಮ್ಮ ಮನೆಗೆ ನಾನು ಯೂಸ್ ಮಾಡ್ತೀನಿ. ಅದೇ ತೊಗರಿಬೇಳೆ ಹಾಕಿದ್ದೀನಿ. ಇನ್ನೂ 3 ಥರದ್ದು ಬೇಳೆ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವಿ ಅದೇ ನಾನು. ಇದು ಎಲ್ಲ ಜನತೆ ಒಂದೇ, ಮನುಷ್ಯರಂತ ಎಲ್ಲ ಒಂದೇ. ಅದಕ್ಕೆ ಫಾರ್ಮಾಲಿಟೀಸು ಮಾಡಬಾರ್ದು. ಅದಕ್ಕೆ ಅಂತೇಳಿ ನಾವು ಏನು ಯೂಸ್ ಮಾಡ್ತೀವಿ ಅದೇ ಮೆಟೀರಿಯಲ್ಲು ಇವ್ರಿಗೆ ಹಾಕಿ ಕಿಟ್ಟನ್ನು ಹಂಚಿದ್ದೀವಿ. ಸದ್ಯಕ್ಕೆ ಏನು ನಮ್ಮ ಕ್ಷೇತ್ರದಲ್ಲಿ ಏನೋ ಅಂತ ಕಾಣ್ತಾ ಇಲ್ಲ. ಇನ್ ಕೇಸ್ ಮುಂದಿನ ದಿನ ಇದ್ದರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. MLA ಅವ್ರ ಹತ್ರ ಮಾತಾಡಿಸಿ ಅದು ವ್ಯವಸ್ಥೆ ಮಾಡೋಣ. ಸುಮಾರು ಒಂದು 8,500 ಫ್ಯಾಮ್ಲೀಸ್ಗೆ, 8,500 ಮನೆಗೆ, ಸಿಂಗಲ್ ಇಲ್ಲ 8,500 ಫ್ಯಾಮ್ಲಿಗೆ ಹಂಚ್ತಾ ಇದ್ದೀವಿ. ಇದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಹಂಚೋಕ್ಕೆ ನಾವು ಬಯಸ್ತೀವಿ. ಹೌದು. ಈಗ ಇವತ್ತು ಬಂದು ನ್ಯೂ ಗುಡ್ಡದಲ್ಲಿ ಮಂಜುನಾಥ ನಗರ ಹಂಚ್ತಾ ಇದ್ದೀವಿ. ನಾಳಿದ್ದು ಬಂದು ಆನಂದ್ ನಗರ ಬಾಪೂಜಿ ಹಂಚ್ತೀವಿ. ಸೋಮವಾರ ಬಂದು ಶಾಮನಗರದಲ್ಲಿ ಹಂಚ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಇದೇ ನಮ್ಮ ಬಾಬೂಜಿನ ಬಡ ಜನತಕ್ಕೆ ನಮ್ಮ ಸ್ವಂತ ದುಡ್ಡಿನಿಂದ ನಾನು ನಮ್ಮ MLA ಅವರೆಲ್ಲ ಸೇರಿ ಫ್ರೀ ಆಸ್ಪತ್ರೆ ಮಾಡ್ತಾ ಇದ್ದೀವಿ ಶಾಮನಗರದಲ್ಲಿ. ಆಗ 36ಗೆ 52 ಮೆಜರ್ಮೆಂಟ್ ಜಾಗ ತಗೊಂಡು 5 ಫ್ಲೋರ್ ಆಸ್ಪತ್ರೆ ಕಟ್ಟಿ ಸಾವಿರಾರು ಜನಕ್ಕೆ ಅನುಕೂಲ ಆಗೋಷ್ಟಾಗಿ ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ತಾಯಿದ್ದೀನಿ. ಅದೇ ಈಗ ಇದರಲ್ಲಿ 5 ಫ್ಲೋರ್ ಮಾಡಿದ್ದೀನಿ. ಈ 5 ಫ್ಲೋರ್ದಲ್ಲಿ 1 ಫ್ಲೋರ್ ಬಂದು OPD, 1 ಫ್ಲೋರ್ ಬಂದು ಡಯಾಗ್ನೋಸ್ಟಿಕ್ ಸೆಂಟ್ರು, 1 ಫ್ಲೋರ್ ಬಂದು ಕಂಪ್ಯೂಟರ್ ಟೈಲರಿಂಗ್ ಕ್ಲಾಸಸ್ಸು, ಇನ್ನೊಂದು ಫ್ಲೋರ್ ಬಂದು ಈ ಬಡ ಜನಕ್ಕೆ ಯಾರು ಅತಿ ಬಡವಿರ್ತಾರೆ, ಅವರು ಜೀವನ ನಡೆಸೋ ಕಷ್ಟ ಇರುತ್ತೆ ಅಂಥವ್ರಿಗೆ ಪ್ರತಿ ತಿಂಗಳು ಐಡೆಂಟಿಫೈ ಮಾಡಿದ್ದೀವಿ. ನಾವು ಮಾಡಿದ್ದೀವಿ ನಮ್ಮ ಬಾಬೂಜಿನವರ ಕ್ಷೇತ್ರದಲ್ಲಿ, ಬಾಬೂಜಿ ವಾರ್ಡದಲ್ಲಿ ಐಡೆಂಟಿಫೈ ಮಾಡಿ ಪ್ರತಿ ತಿಂಗಳಲ್ಲಿ ಅವರು ಒಂದೊಂದು ತಿಂಗಳದ್ದು ಈ ದಿನಸಿ ಕೊಡೋಣ ಅಂತ ಹೇಳಿ ಅದೊಂದು ಫ್ಲೋರ್ ಇಟ್ಟಿದ್ದೀನಿ.